ಸ್ಯಾಂಡಲ್ವುಡ್ 2023-24ರಲ್ಲಿ ನೋಡಬಾರದ ಕಷ್ಟಗಳನ್ನು ನೋಡಿದೆ. ಯಾಕಂದರೆ ಅನೇಕ ದಿಗ್ಗಜ ನಟ ನಟಿಯರನ್ನು ಕಳ್ಕೊಂಡಿದೆ. ಈ ಕಾರಣಕ್ಕಾಗಿ ಯಾರಾದರೂ ಹೊಸ ಹುಡುಗರು, ಹೊಸ ಹೀರೋಗಳಿಗೆ, ಇತ್ತೀಚಿನ ಹೀರೋಗಳಿಗೆ ಏನಾದರೂ ಆಯಿತು ಅಂತಂದರೆ ಸಹಜವಾಗಿ ಎಲ್ರಿಗೂ ಶಾಕ್ ಆಗುತ್ತೆ. ಇದೇನಪ್ಪ ಹೀಗಾಗ್ತಾ ಇದೆ, ನಮ್ಮ ಸ್ಯಾಂಡಲ್ವುಡ್ಗೆ ಯಾರ ಕೆಟ್ಟ ದೃಷ್ಟಿ ಬಿತ್ತು ಅಂತ. ಈಗ ಆಗಿರೋದು ಕೂಡ ಅದೇ. ಇತ್ತೀಚಿನ ದಿನಗಳಲ್ಲಿ ಖಳನಟನಾಗಿ, ನಾಯಕನಾಗಿ ಎಲ್ಲ ಪಾತ್ರಕ್ಕೂ ಒಳ್ಳೆ ರೀತಿಯಾದಂಥ ತನ್ನ ಕೆಲಸವನ್ನು ಮಾಡಿ ತೋರಿಸುವಂಥ ಮತ್ತು ಎಲ್ಲ ಪಾತ್ರಕ್ಕೂ ಕೂಡ ಸೂಟಬಲ್ ಆಗುವಂಥ ಒಬ್ಬ ವ್ಯಕ್ತಿ ಇದ್ದಿದ್ರೆ ಅದು ನವೀನ್ ಶಂಕರ್. ಹೊಂದಿಸಿ ಬರೆಯರಿ ಆಗಿರ್ಬೋದು, ಹೊಯ್ಸಳ ಆಗಿರ್ಬೋದು, ಗುಲ್ಟು ಆಗಿರಬಹುದು. ಇತ್ತೀಚೆಗೆ ಇವರು ಬಂದಂಥ ಎಲ್ಲ ಸಿನಿಮಾಗಳಲ್ಲೂ ಕೂಡ ಅದ್ಭುತವಾಗಿ ನಟಿಸ್ತಾ ಇದ್ರು. ಇವರ ನಟನೆಗೆ ಅಂತಾನೆ ಅನೇಕ ಅವಾರ್ಡ್ಗಳು ಕೂಡ ಬಂದಿದೆ. ಆದರೆ ಇಂಥ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಒಂದೊಳ್ಳೆ ಹೆಸರು ಮಾಡ್ತಾರೆ, ಒಳ್ಳೆ ರೀತಿಯಾದಂಥ ಹೀರೋ ಇದ್ದಾರೆ, ಪರವಾಗಿಲ್ಲ ಮುಂದಿನ ಪೀಳಿಗೆಗೆ ಎಲ್ಲ ರೀತಿಯಾದಂಥ ಪಾತ್ರವನ್ನು ಮಾಡುವ, ಎಲ್ಲ ಪಾತ್ರಗಳು ಸೂಟ್ ಆಗುವಂಥ ಹೀರೋ ನಮ್ಮಲ್ಲೂ ಕೂಡ ಇದ್ದಾರೆ ಅಂತ ಖುಷಿ ಪಡ್ತಾ ಇದ್ದಂಥ ಅದೆಷ್ಟೋ ಮಂದಿ ಇದ್ದಾರೆ. ಸಾಮಾಜಿಕ ಕಳಕಳಿ ಇದ್ದಂಥ ನಾಯಕ, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಕೆಲಸ ಮಾಡ್ಕೊಂಡಿದ್ದಂಥ ನಾಯಕ, ಕೇವಲ 36 ವರ್ಷ ಅಷ್ಟೇ ವಯಸ್ಸು. ಈ 36 ವರ್ಷ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ನಿಜವಾಗ್ಲೂ ಶಾಕಿಂಗ್ ಸುದ್ದಿ. ಹೌದು, ಇದನ್ನು ಸ್ವತಃ ನವೀನ್ ಶಂಕರ್ ಹೇಳ್ಕೊಂಡಿರೋದ್ರಿಂದ ಇದು 100% ನಿಜ ನಿಜ ನಿಜ. ಹೌದು, ಹೀರೋಗಳು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹಾವ ಭಾವ ನೃತ್ಯ ಎಷ್ಟು ಮುಖ್ಯನೋ ಬಾಡಿ ಕೂಡ ಅಷ್ಟೇ ಮುಖ್ಯ. ಅದರಲ್ಲೂ ಕೆಲವು ಹೀರೋಗಳು ತಮ್ಮ ವೆಯ್ಟನ್ನು ಯಾವಾಗ ಬೇಕು ಆವಾಗ ಗೇಯ್ನ್ ಮಾಡ್ಕೊತಾರೆ, ಯಾವಾಗ ಬೇಕು ಆವಾಗ ಲಾಸ್ ಮಾಡ್ಕೊಳ್ತಾರೆ. ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಎಲ್ರಿಗೂ ಶಾಕ್ ಆಗುತ್ತೆ. ಇದು ಹೇಗಪ್ಪ, ಇವರೆಲ್ಲ ನಿಜವಾಗ್ಲೂ ಮನುಷ್ಯರ? ಯಾವಾಗ ಬೇಕು ಆವಾಗ ದಪ್ಪ ಆಗ್ತಾರೆ, ಯಾವಾಗ ಬೇಕು ಆವಾಗ ಸಣ್ಣ ಆಗ್ತಾರೆ. ಇದೆಲ್ಲ ಎಲ್ಲರ ದೇಹದ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ. ಧ್ರುವ ಸರ್ಜಾ ಅವರ ವಿಚಾರದಲ್ಲಂತೂ ಎಲ್ರಿಗೂ ಇದೇ ಪ್ರಶ್ನೆ. ಈ ಮನುಷ್ಯ ಯಾವಾಗ 150 kg ಆಗ್ತಾರೋ, ಯಾವಾಗ 60 kg ಆಗ್ತಾರೋ ಒಂದು ಗೊತ್ತಾಗಲ್ಲ ಅಂತ. ಬಟ್ ಆ ತೂಕದ ವೇರಿಯೇಷನ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ರೀತಿಯಾದಂಥ ಹಾರ್ಡ್ ವರ್ಕ್ ಮಾಡೋದಿದೆಯಲ್ಲ, ಇದು ಅವರ ದೇಹಕ್ಕೆ, ಅವರ ಜೀವಕ್ಕೆ ಸಂಚಕಾರ ಅನ್ನೋದು ಯಾವಾಗ ಅರ್ಥ ಆಗತ್ತೆ ಅನ್ನೋದೇ ಪ್ರಶ್ನೆ. ಇವಾಗ ನವೀನ್ ಶಂಕರ್ ವಿಜಯದಲ್ಲೂ ಆಗಿರೋದು ಅದೇ ವಿಚಾರ. ಹೌದು, ನವೀನ್ ಶಂಕರ್ ಒಂದು ಸಿನಿಮಾಗಾಗಿ ತುಂಬ ವೆಯ್ಟ್ ಗೇಯ್ನ್ ಆಗಿದ್ರು, ಆ ವೆಯ್ಟನ್ನು ಲಾಸ್ ಮಾಡಬೇಕಾಗಿತ್ತು. ಖಾಲಿ 15 ದಿನಗಳಲ್ಲಿ 60 kg ವೆಯ್ಟನ್ನು ಲಾಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ದಾರೆ. ಆ ಶ್ರಮ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹಾರ್ಡ್ ವರ್ಕನ್ನು ಮಾಡಿದ್ದಾರೆ. ಹಗಲು ರಾತ್ರಿ ಅವರು ಡಯಟ್ ಮಾಡೋದ್ರ ಜೊತೆಗೆ ವರ್ಕೌಟ್ ಕೂಡ ಮಾಡಿದ್ದಾರೆ. ಇದನ್ನು ಅವರ ದೇಹ ತಡ್ಕೊಂಡಿಲ್ಲ. ಈ ಕಾರಣಕ್ಕಾಗಿ ಅವರು ಹೋಟೆಲ್ನಲ್ಲಿ ಜಿಮ್ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಇನ್ನು ನವೀನ್ ಶಂಕರ್ಗೆ ಈ ವಿಚಾರ ಗೊತ್ತಾಗಿದೆ, ಇಲ್ಲ ನನ್ನಲ್ಲೇನೋ ಬದಲಾವಣೆ ಆಗ್ತಾ ಇದೆ, ನನ್ನ ದೇಹದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಎಲ್ಲವೂ ಕೂಡ ನಾರ್ಮಲ್ ಆಗಿಲ್ಲ ಅಂತ. ಸೊ ಎಲ್ಲೋ ತಿಳ್ಕೊಂಡಿದ್ದು, ಎಲ್ಲೋ ಓದಿದ್ದು ಇದು ಅವರ ಗಮನಕ್ಕೆ ಬಂದು ಇಮಿಡಿಯೇಟ್ ಆಗಿ ಸ್ವಲ್ಪ ಸಕ್ಕರೆ, ಸ್ವಲ್ಪ ಸಾಲ್ಟು, ಹಾಗೆಯೇ ಒಂದು ಚಾಕ್ಲೇಟನ್ನು ತಿಂದಿದ್ದಾರೆ. ಅದಾದಮೇಲೆ ಅವ್ರಿಗೆ ಒಂದು ಹೆಜ್ಜೆ ಕೂಡ ಎತ್ತಿಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಹೋಟೆಲ್ ಸಿಬ್ಬಂದಿ ಕರೆ ಮಾಡಿದ್ದಾರೆ. ಸೊ ಎಲ್ಲರೂ ಇಮಿಡಿಯೇಟಾಗಿ ಓಡಿ ಬಂದಿದ್ದಾರೆ. ಅದಾದಮೇಲೆ ಇಮಿಡಿಯೇಟಾಗಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗಿದೆ. ಸೊ ವೈದ್ಯರು ಕೂಡ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಈ ಥರದ್ದೆಲ್ಲ ಯಾಕೆ ನೀವು ಮಾಡ್ಕೊಳ್ಳೋಕೆ ಹೋಗ್ತೀರಾ, ವರ್ಕೌಟು, ಜಿಮ್ಮು ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ, ಆದರೆ ಇಷ್ಟು ರೀತಿಯಾಗಿ ಹಾರ್ಡ್ ವರ್ಕ್ ಮಾಡಬಾರ್ದು ಅಂತ ಡಾಕ್ಟರ್ ಬೈದಿರೋದ್ರಿಂದ ಇಮಿಡಿಯೇಟ್ ಆಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ದೇಹ ಕಂಟ್ರೋಲ್ನಲ್ಲಿ ಇದೆ ಅನ್ನೋದನ್ನು ನವೀನ್ ಶಂಕರ್ ಹೇಳ್ಕೊಂಡಿದ್ದಾರೆ. ಆದರೆ ಒಂದು ವರ್ಕೌಟ್ ಅನ್ನುವಂಥದ್ದು ಅಥವಾ ಒಂದು ಸಿನಿಮಾಗೋಸ್ಕರ ತನ್ನ ಇಡೀ ದೇಹವನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಅದು ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಎಲ್ಲ ಹೀರೋಗಳಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವದ ಬಗ್ಗೆಯೂ ಕೂಡ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸ್ಬೇಕಾಗತ್ತೆ. ತಮ್ಮ ಹೆಲ್ತ್ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸ್ಬೇಕಾಗತ್ತೆ. ಹೌದು, ಅದು ಇವರ ಫ್ಯಾಷನ್ಸ್ ಆಗಿರ್ಬೋದು, ವೃತ್ತಿ ಜೀವನ ಆಗಿರ್ಬೋದು, ಏನೇ ಆಗಿರ್ಬೋದು. ಇನ್ನು ಯಂಗ್ ಏಜಸ್ಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 9ನೇ ಕ್ಲಾಸು, 10ನೇ ಕ್ಲಾಸು, PUC ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಜಿಮ್ ಬಗ್ಗೆ ಅಂತೂ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಚರ್ಚೆಗಳಾಗಿದೆ. ಪ್ರೋಟೀನ್ ಪೌಡರ್ಗಳಾಗಿರ್ಬೋದು ಅಥವಾ ಈ ಸ್ಟಿರಾಯ್ಡ್ಗಳನ್ನು ಇಂಜೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ಕೂಡ ದೇಹದ ಮೇಲೆ ಕೆಟ್ಟ ರೀತಿಯಾದಂಥ ಪರಿಣಾಮ ಬೀರತ್ತೆ. ಯಾವುದ್ಯಾವುದೋ ಒತ್ತಡದಿಂದ 5 ದಿನದಲ್ಲಿ ಒಂದು 15 kg ಕಮ್ಮಿ ಆಗಬೇಕು, ಒಂದೇ ತಿಂಗಳಲ್ಲಿ 15 kg ಕಮ್ಮಿ ಆಗಿಬಿಡಬೇಕು, ಈ ಥರ ಎಲ್ಲ ಮಾಡೋದ್ರಿಂದ ಅದು ದೇಹ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಅದೆಲ್ಲ ಗೊತ್ತಿದ್ರೂ ಅರಿವಿದ್ರೂ ಕೂಡ ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಪ್ರಶ್ನೆ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಅಷ್ಟು ಹಾರ್ಡ್ ವರ್ಕ್
ಅಪ್ಪು ಮಾಡಲಿಲ್ಲ ಅಂತ ಅಂದಿದ್ರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ರಿಂದನೇ ಅಪ್ಪುಗವತ್ತು ಎದೆನೋವು ಕಾಣಿಸ್ಕೊಂಡಿತ್ತು. ಅಕಸ್ಮಾತ್ ಅಪ್ಪು ಅವತ್ತು ಅಷ್ಟರ ಮಟ್ಟಿಗೆ ವರ್ಕೌಟ್ ಮಾಡಲಿಲ್ಲ ಅಂತಂದಿದ್ರೆ ಅಪ್ಪು ಇವತ್ತಿಗೂ ನಮ್ಮ ಜೊತೆ ಇರ್ತಾ ಇದ್ರು ಅನ್ನೋದು. ನವೀನ್ ವಿಚಾರದಲ್ಲಿ ಬೇಸರ ಆಗ್ತಿರೋದು ಅದೇ ಹೌದು. ಯಾಕಂದರೆ ಇನ್ನು ಬೆಳೀತಿರುವಂಥ ನಟ ಹಲವು ಪಾತ್ರಗಳನ್ನು ಮಾಡಬೇಕು, ಅವ್ರ ಪಾತ್ರಗಳ ನಿರೀಕ್ಷೆಯಲ್ಲಿ ಜನ ಇದ್ದಾರೆ, ಸಮಾಜಕ್ಕೆ ಸಂದೇಶ ಕೊಡುವ ಸಿನಿಮಾ ಮಾಡ್ತಾರೆ ಅಂತಂದಮೇಲೆ ಇಂಥವ್ರು ನಮ್ಮ ಜೊತೆಗಿರಬೇಕು ಅಂತ. ಆದರೆ ಯಾವುದೋ ಒಂದು ಸಿನಿಮಾಗೋಸ್ಕರ ಅಷ್ಟು ಕಷ್ಟಪಟ್ಟು ಅಷ್ಟೇ ದಿನದಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಗೇನ್ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡುವಂಥದ್ದು ನಿಜವಾಗ್ಲೂ ಅದು ಅವರ ದೇಹದ ಮೇಲೆ ಮತ್ತು ಅವರ ಜೀವಕ್ಕೆ ಸಂಚಕಾರ ಆಗಿರಬೇಕಾದ್ರೆ ಈ ಥರದ್ದೆಲ್ಲ ಮಾಡೋ ಅವಶ್ಯಕತೆ ಏನಿದೆ ಅನ್ನೋದು ಪ್ರಶ್ನೆ. ಇತ್ತೀಚಿನ ಯಂಗ್ಸ್ಟರ್ಸ್ಗಳು ಈ ಥರ ಜಿಮ್ಮು, ಬಾಡಿ ಬರ್ಸ್ಕೋಬೇಕು, ಬಾಡಿ ಇಳಿಸ್ಬೇಕು ಅಂತ ತಬ್ದಾರಿ ಹಿಡಿತಿದ್ದಾರೆ ಅಂತ ಅನಿಸುತ್ತೆ. ಕ್ಲೀನಾಗಿ ವೈದ್ಯರ ಬಳಿ ಕೇಳಿಕೊಂಡು ನಿಮ್ಮ ದೇಹದ ಕೆಪಾಸಿಟಿ ಏನಿದೆ ಅದನ್ನು ನೋಡಿಕೊಂಡು ಈ ಜಿಮ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಎನಿವೆ ನವೀನ್ ಸದ್ಯ ಆರಾಮಾಗಿದ್ದಾರೆ, ಅವರ ಆರೋಗ್ಯ ಚೆನ್ನಾಗಿರಲಿ, ದೇವರು ಅವರಿಗೆ ಆಯುಷು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅನ್ನೋದಷ್ಟೇ ಎಲ್ಲರ ಆಶಯ. ಸೊ ವರ್ಕೌಟ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿ ವರ್ಕೌಟ್ ಮಾಡಿ.